ಹೊಸೂರಲ್ಲಿ ದೀಪಕ್ ನ್ಯಾಚುರಲ್ ಕ್ಯೂರ್ ಹಾಸ್ಪಿಟಲ್ ಲಿಂಕ ಬರ್ತಾ ಇದ್ದೀನಿ. ಅಲ್ಲಿ ಎಲ್ಲಿ ನೋಡಿದ್ರು ಹಾಸ್ಪಿಟಲಲ್ಲಿ ಆಯಿಲ್ಮೆಂಟ್ ಇಲ್ಲ, ಸೋಪ್ ಇಲ್ಲ, ಏನು ಟ್ಯಾಬ್ಲೆಟ್ಸ್ ಸಮೇತ ಇಲ್ಲ. ಆದರೆ ಬೇರೆ ಸೈಡ್ ಆ ಥರ ಇಲ್ಲ. ಈ ಸೈಡ್ ಬಂದರೆ ಅಕ್ಯುಪಂಕ್ಚರ್, ಮಸಾಜ್, ವೈಬ್ರೇಷನ್ ಇಷ್ಟು ಮಾತ್ರದಲ್ಲಿ ಇದು ಮೇಲ್ ಮಾಡಿಸ್ತಾ ಇದ್ದಾರೆ. ಅದರಿಂದ ಎಲ್ಲೋದ್ರೂ ಇನ್ನೊಂದು ಸೈಡ್ ಎಲ್ದ್ರೇನ ಇದು ಮೇಲಾಗಲ್ಲ, ಹಂಗೆ ಇರುತ್ತೆ ಅಂತ, ಇನ್ನು ಸ್ಪ್ರೆಡ್ ಆಗುತ್ತೆ ಅಂತ ನಮ್ಮ ಅಪ್ಪಗೂ ಹೇಳ್ತಾ ಇದ್ರು. ಆಗ ಈ ಬೇರೆ ಸೈಡು ಕೆಲಸ ಹೋಗ್ತಾ ಇದ್ದಾಗ ಬೇರೆಯವ್ರು ಯಾರೋ ಕೇಳಿರೋದು ನಮ್ಮ ಅಪ್ಪಕ್ಕ. ಅದರಿಂದ ಅಡ್ರೆಸ್ ಕೇಳ್ಕೊಂಡು ಇಲ್ಲಿ ಬಂದಿದ್ದಾದ್ಮೇಲೆ ಇಲ್ಲಿ ಸ್ಕಿನ್ನಿದಾಗ್ಲಿ, ಥೈರಾಯ್ಡ್ದಾಗ್ಲಿ, ಮತ್ತೆ ಏನು ನಡಿಯಕ್ ಆಗ್ದೀರಾ ಅಂತವ್ರಿಗೂ ಇಲ್ಲೇ ಬರ್ತೆ. ಅವಂತವ್ರು ಇಲ್ಲೇ ಬರ್ತಾರೆ. ಅವಾಗೂ ಮೇಲಾಗ್ತೈತೆ ಅವ್ರಿಗೂ. ಥೈರಾಯ್ಡ್ ಫಸ್ಟ್ 1 ಇಂಚು ಜಾಸ್ತಿ ಆಗಿತ್ತು, ಆದ್ರೆ ಇವಾಗ ಮತ್ತೆ ನಾರ್ಮಲ್ ಆಗಿ ಬಂದೈತೆ. ಮೊದಲೇ ಬೇಸಿತ್ತು ಥೈರಾಯ್ಡ್, ಇಲ್ಲಿಗೆ ಬಂದಾಗಿನಿಂದ ಕಂಟ್ರೋಲ್ ನಾರ್ಮಲ್ ಆಗಿ ಬಂದ್ಬಿಟ್ಟೈತೆ. ಇವಾಗ ಸ್ಕಿನ್ ಅಷ್ಟೇ ಸ್ವಲ್ಪ ಕ್ಲಿಯರ್ ಆಗಿ ಬರ್ತೈತೆ. ಬೇರೆ ಕಡೆ ಎಲ್ಲ ಹೋಗಿ ನೋಡಿದ್ವಿ, ಆಯಿಲ್ಮೆಂಟ್, ಸೋಪ್ ಕೊಡೋರು ಏನ್ ಮೇಲ್ ಬರ್ತಾ ಇಲ್ಲ. ಯಾರಂಗೆ ಕೆಲ್ಸಕ್ಕೆ ಹೋಗಿ ಜಾಗದಲ್ಲಿ ಬೇರೆ ಕೈಲಿ ನಮ್ಗೆ ಅಡ್ರೆಸ್ ಕೊಟ್ರು, ಬಂದ್ ನೋಡಿದ್ವಿ, ನಮ್ಗೆ ಬಂತು, ಪರವಾಗಿಲ್ಲ ನೀಲ್ ಆಗ್ತೈತೆ ಅಂತ ನಂಬಿಕೆ ಬಂದು ಟ್ಯಾಬ್ಲೆಟ್ ಇವಾಗ ಯೂಸ್ ಆಗ್ತಿದ್ರಿ. ಟ್ಯಾಬ್ಲೆಟ್ ಓಡಲ್ಲ, ಟ್ಯಾಬ್ಲೆಟ್ ಬಿಟ್ಟು ಆದ್ಮೇಲೆ ನಾರ್ಮಲ್ ಆಗಿ ಬಂದೈತೆ. ಥ್ಯಾಂಕ್ಸ್.